ಶಿರಸಿಯಲ್ಲಿ ಪ್ರಚಂಡ ಜನಪ್ರಿಯತೆ ಗಳಿಸುತ್ತಿರುವ ಗಂಡನಿಗೆ ತಕ್ಕ ಹೆಂಡತಿ ನಾಟಕ. ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಪಾಲಕರಾದವರು ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಅವರಿಗೆ ಬೇಕಾದ ಸಂಸ್ಕೃತಿ ಸಂಪ್ರದಾಯಗಳನ್ನು ಹೇಗೆ ನೀಡಬೇಕು ಎಂಬ ಕಥಾಹಂದರವನ್ನು ಹೊಂದಿರುವ ಗಂಡನಿಗೆ ತಕ್ಕ ಹೆಂಡತಿ ನಾಟಕ ಹೌಸ್ಫುಲ್ ಆಗಿ 50ನೇಯ ಪ್ರದರ್ಶನದತ್ತ ಮುನ್ನುಗ್ಗುತ್ತಿದೆ. ಮಾಡಬಾರದನ್ನ ಮಾಡಿ ಮೌನ ಮುರಿದು ಮಾತನಾಡಲು ಹೆದರ್ತಾಳಮ್ಮ. ಕಂಡವರ ನಗುವಿಗೆ ಆಹಾರವಾದ ನನ್ನ ಕಥೆಯನ್ನು ಇವಳು ಎಂತವಳು ಅಂತ ನನ್ನ ಮುಖಕ್ಕೆ ರಾಚುವರು. ನನ್ನ ದಾರುಣ ಕಥೆಯ ತಿರುಳನ್ನು ಕೊರಗುವೆರೋ ಎಂಬ ತುಡಿತ ನನ್ನದಾಗಿದೆ. ನೀನು ಯಾರು ಅನ್ನೋದೇ ತಿಳಿದಿಲ್ಲ. ಆದ್ರೆ ವಿದೇಶಿಗಳ ಹೆಚ್ಚಾಗಿಯಿಂದ ಬಲು ಅಚ್ಚುಕಟ್ಟಾಗಿ ಮಾತಾಡುವ ವಿಶೇಷತೆ ಇದೆ. ಹೌದು, ಶಿರಸಿಯ ಮಾರಿಕಾಂಬಾದೇವಿ ಜಾತ್ರೆಯ ನಿಮಿತ್ತ ಶಿರಸಿ ನಗರದ ವಿಕಾಸಾಶ್ರಮ ಮೈದಾನದಲ್ಲಿ ಕಮತಗಿಯ ಶ್ರೀ ಗುರುಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದವರು ಪ್ರದರ್ಶನಗೊಳಿಸುತ್ತಿರುವ ಗಂಡನಿಗೆ ತಕ್ಕ ಹೆಂಡತಿ ನಾಟಕ ಭಾರಿ ಜನಪ್ರಿಯತೆಯೊಂದಿಗೆ ಜನದಟ್ಟಣೆಯಲ್ಲಿ 50ನೇಯ ಪ್ರದರ್ಶನದತ್ತ ಮುನ್ನುಗ್ಗುತ್ತಿದೆ. ಆಗರ್ಭ ಶ್ರೀಮಂತ ದಂಪತಿಯು ತಮ್ಮ ಇಬ್ಬರು ಮಕ್ಕಳನ್ನು ಅತ್ಯಂತ ಪ್ರೀತಿ ವಾತ್ಸಲ್ಯ ಮಮಕಾರದಿಂದ ಸಲಹುತ್ತಾರೆ. ದುಶ್ಚಟ ಹೊಂದಿದ ಉರುಗಪ್ಪನ ಸಹವಾಸ ಮಾಡಿ ಇಬ್ಬರು ಪುತ್ರರು ದಾರಿ ತಪ್ಪುತ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಉರುಗಪ್ಪ ಊರಿಗೆ ಒಡೆಯನಾದ ಭೂಪತಿ ಮತ್ತು ಶರಾವತಿ ದಂಪತಿಯ ಮನೆಯನ್ನು ಹಾಳು ಮಾಡಲು ಹೊಂಚು ಹಾಕಿ ಇಬ್ಬರು ಪುತ್ರರನ್ನು ದಾರಿ ತಪ್ಪಿಸುತ್ತಾರೆ. ಆಗ ಇಬ್ಬರು ಪುತ್ರರು ತಂದೆಯನ್ನು ಕೊಲೆ ಮಾಡಲು ಮುಂದಾಗುತ್ತಾರೆ. ಆಗ ತಾಯಿ ಶರಾವತಿಯು ತಮ್ಮ ಇಬ್ಬರು ಮಕ್ಕಳಿಗೂ ಕೈಯಾರೆ ವಿಷ ನೀಡಿ ಗಂಡನಿಗೆ ತಕ್ಕ ಹೆಂಡತಿಯಾಗುತ್ತಾಳೆ. ಇನ್ನು ಉರುಗಪ್ಪನ ಪಾತ್ರದಲ್ಲಿ ಸಂಕೇತ್ ಮಂಗಳೂರು ಅದ್ಭುತವಾಗಿ ನಟಿಸಿದ್ದಾರೆ. ಹೆಂಡತಿಯ ಪಾತ್ರದಲ್ಲಿ ಮಂಚಿಕೇರಿಯ ಕನಕಲಕ್ಷ್ಮಿ ಪ್ರಬುದ್ಧತೆಯನ್ನು ಮೆರೆದಿದ್ದಾಳೆ. ಅಂತೆಯೇ ಗಂಡನ ಪಾತ್ರದಲ್ಲಿ ಸಂಘದ ಮಾಲಕ ಪಾಪು ಕಲ್ಲೂರ್ ತಮ್ಮ ಮನೋಜ್ಞ ಅಭಿನಯವನ್ನು ತೋರ್ಪಡಿಸಿದ್ದಾರೆ. ಅದೇ ರೀತಿ ಇಡೀ ನಾಟಕವನ್ನು ನಗೆಗಡಲಲ್ಲಿ ತೇಲಿಸುವ ಆನಂದ್ ಪತ್ತಾರ್ ಹಾಗೂ ರಿಯಾಜ್ ಕರ್ಜಗಿ ಕಲಾಭಿಮಾನಿಗಳನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ನನಗೆ ಗಂಡ ಅಂತ ಕರೀತೀಯೇನು? ನಾನು ಗಂಡನಲ್ಲ, ಗಂಡು, ಗಂಡಿಗೆ ಗಂಡು. ಅದಕ್ಕೆ ಅವಳಲ್ಲಿ ಪ್ರೇಮ ಕೇಳಿದೆ ಅಷ್ಟೇ. ಈ ರೋಷ ಆವೇಶ ಬೇಕು ನನಗೆ. ಈಗ ನೀನು ಪಕ್ಕ ಗಂಡಸು ಅಂತ ಒಪ್ಕೊಂಡೆ ನೋಡು. ಇನ್ನು ಅದ್ಭುತ ಸಂಗೀತ ನೀಡಿರುವ ಶಂಕರ್ ಕಪ್ಪನಹಳ್ಳಿ, ಮುತ್ತುರಾಜ್ ಕಪ್ಪನಹಳ್ಳಿ ನಾಟಕದ ಮೆರುಗನ್ನು ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರತಿಯೊಬ್ಬರೂ ತಮ್ಮ ಕುಟುಂಬದೊಂದಿಗೆ ಆಗಮಿಸಿ ನೋಡುವಂತಹ ನಾಟಕ ಇದಾಗಿದ್ದು, ಇಂತಹ ವೃತ್ತಿ ರಂಗಭೂಮಿ ಕಲಾವಿದರನ್ನು ಪ್ರೋತ್ಸಾಹಿಸುವ ಅವಶ್ಯಕತೆ ಇದೆ. ಇನ್ನಿದೆ ಕಣ್ಣೆಗೆ ಮಾರಿ ಹಬ್ಬ ವಚನೆ. ಈ ಹುಡುಗನಿನ ಮನೆಯ ಬಾಗಿಲಿಗೆ ಬರ್ತಾನೆ. ಹುಡುಗಪ್ಪ ಹುಡುಗಾಡಿ ಹುಡುಗಪ್ಪ. ಶೈಕ್ಷಣಿಕ ಸುಗಂಧ ಸೂಸುವ ಅಂದದ ಚಂದನ ಪಿಯು ಕಾಲೇಜ್ ಗೌಡಳ್ಳಿ ಶಿರಸಿ. ಜಿಲ್ಲೆಯ ಶಿಕ್ಷಣಾರ್ಥಿಗಳಿಗೆ ಸ್ವಾಭಿಮಾನದ ಸಂಕೇತವಾಗಿರುವ ಚಂದನ ಕಾಲೇಜಿನಲ್ಲಿ ಪಿಯುಸಿ ಓದಿಗಾಗಿ ವಲಸೆ ತಪ್ಪಿಸುವ ಉದ್ದೇಶ ಹೊಂದಿದ್ದು ಪ್ರಸಕ್ತದೊಂದಿಗೆ ಸಂಸ್ಕಾರ ಕಲಿಕೆಗೂ ಆದ್ಯತೆ ನೀಡಲಾಗಿದೆ. ಮಲೆನಾಡು ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸೊಸೈಟಿಯ ಚಂದನ ಕಾಲೇಜು ಈಗ ಜಿಲ್ಲೆಯ ಜನರ ಗಮನ ಸೆಳೆಯುತ್ತಿದೆ.
ಮಲೆನಾಡು ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸೊಸೈಟಿಯಲ್ಲಿ ಚಂದನ ಪ್ರೌಢಶಾಲೆ ಕಳೆದ 16 ವರ್ಷಗಳಿಂದ ಘಟ್ಟದ ಮೇಲಿನ ತಾಲೂಕುಗಳಾದ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ತಾಲೂಕುಗಳಲ್ಲಿ ಮನೆ ಮಾತಾಗಿದೆ. ಈಗ ಇವರಿಂದ ಪಿಯು ಕಾಲೇಜು ಆರಂಭಿಸಲಾಗಿದ್ದು, ಚಂದನ ಕಾಲೇಜಿನ ಇಡೀ ಕಟ್ಟಡವನ್ನು ಪರಿಸರ ಸ್ನೇಹಿ ಹಂಚಿನ ಇಟ್ಟಿಗೆಗಳಿಂದಲೇ ನಿರ್ಮಿಸಲಾಗಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಏನೇನು ಅವಶ್ಯಕತೆಯೋ ಅವೆಲ್ಲವನ್ನೂ ಇಲ್ಲಿಯೇ ಒಂದೇ ಕಟ್ಟಡದಲ್ಲೇ ಒದಗಿಸಲಾಗಿದೆ. ನಮ್ಮ ಕಾಲೇಜಿನಲ್ಲಿ ಸುಸಜ್ಜಿತ ಮತ್ತು ವಿಶಾಲವಾದ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಮತ್ತು ಕಂಪ್ಯೂಟರ್ ಪ್ರಯೋಗಶಾಲೆಗಳು, ಸುಸಜ್ಜಿತ ಬೋಧನಾ ಕೊಠಡಿಗಳು, ಎಲ್ಲಾ ಕೊಠಡಿಗಳಿಗೂ ಇಂಟರ್ನೆಟ್ ವ್ಯವಸ್ಥೆ, ಎಲ್ಸಿಡಿ ಟಿವಿ ಸಂಪರ್ಕ, ಪ್ರೊಜೆಕ್ಟರ್ ವ್ಯವಸ್ಥೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಬೇಕಾಗುವ ಎಲ್ಲಾ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಜೆಇಇ ಹಾಗೂ ನೀಟ್ ಕೋಚಿಂಗ್ಗಳು ಸಹ ನಮ್ಮಲ್ಲಿ ಲಭ್ಯ. ಅಲ್ಲದೆ ನಗರದಿಂದ ಕಾಲೇಜಿಗೆ ತೆರಳಲು ವಾಹನ ವ್ಯವಸ್ಥೆ ಇದ್ದು, ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರಕ್ಕಾಗಿ ನಿಮ್ಮ ಮಕ್ಕಳನ್ನು ಚಂದನ ಪಿಯು ಕಾಲೇಜಿಗೆ ಕಳುಹಿಸಿ. ಚಂದನ ಪಿಯು ಕಾಲೇಜ್, ಗೌಡಳ್ಳಿ, ಶಿರಸಿ. ನಿರ್ದೇಶಕ ಮಂಡಳಿ ಎಲ್ಎಂ ಹೆಗಡೆ ಸಂಸ್ಥಾಪಕರು ಮತ್ತು ಜನರಲ್ ಸೆಕ್ರೆಟರಿ, ಎಸ್ಆರ್ ಹೆಗಡೆ ಅಧ್ಯಕ್ಷರು, ಡಾಕ್ಟರ್ ರಮೇಶ್ ಹೆಗಡೆ ಉಪಾಧ್ಯಕ್ಷರು, ಉಪಸಮಿತಿ ವಿಜಿ ಜೋಶಿ ಅಧ್ಯಕ್ಷರು, ಸಿಡಿ ನಾಯ್ಕ್ ಸಿಇಒ, ಡಾಕ್ಟರ್ ಕೆವಿ ಶಿವರಾಮ್ ಮತ್ತು ವಿನಯ್ ಜೋಶಿ ನಿರ್ದೇಶಕರು ಹಾಗೂ ಪ್ರಾಂಶುಪಾಲರು, ಆರ್ಎಂ ಭಟ್ ಮತ್ತು ಸಹ ಪ್ರಾಧ್ಯಾಪಕರು.